ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾ ಇದ್ದೆ. ಬೆಳಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಂಡು ಬರ್ತಾ ಇದ್ದೆ. ಅಷ್ಟು ಮಾಡಿನೂ 3 ದಿವಸಕ್ಕೆ ತುಂಬ ತೊಂದರೆ ಮಾಡಿಬಿಟ್ರು. ಎಲ್ಲರಿಗೂ ನನ್ನ ಹೊಡೆದ್ರು, ಅಪ್ಪನ ಹೊಡೆದ್ರು, ಅಮ್ಮನ ಹೊಡೆದ್ರು. ಆದರೆ ಇದೆಲ್ಲ ಮಾತಾಡೋಂಗಿಲ್ಲ, ದಯವಿಟ್ಟು ಸಾಕ್ಬಿಡಿ ಇಷ್ಟೇ. ಸರ್, ಇವತ್ತು ನಿಮ್ದೇನು ಆದಾಯ ಇದೆ ಅದು ನೀವು ಸಂಪಾದನೆ ಮಾಡಿರುವಂತದ ಅಥವಾ ತಂದೆಯಿಂದ ಬಂದಿರುವಂತದ್ದು ಏನಾದ್ರು ಇದೆಯಾ? ನಮ್ಮ ತಂದೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್, ವೆಟರ್ನರಿ ಡಾಕ್ಟರು. ಇವತ್ತು ನನ್ನ ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪನಿಗೆ ಗೊತ್ತಿಲ್ಲ. ನಮ್ಮಮ್ಮನಿಗೆ ಈ ನಡುವೆ ಗೊತ್ತಾಗಿದೆ, ಅಂದರೆ ನೆಂಟರುಗಳಿಂದ. ನಿನ್ಗೆ ಯಾಕೆ ಫೋಟೋ ಹೊಡ್ಸ್ಕೊತಾರೆ, ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ, ಯಾಕೆ ಅವಾರ್ಡ್ ಕೊಡ್ತಾರೆ ಅಂತ ಕೇಳ್ತಾ ಇರ್ತಾರೆ. ನಾನು ಗೊತ್ತಿಲ್ಲ ಅಂತೀನಿ. ಯಾಕಂದರೆ ನಮ್ಮ ತಂದೆ ನನಗೆ ಡೇ 1 ನಾಯಿ ಬಿಸ್ನೆಸ್ಗೆ 1% ಸಪೋರ್ಟ್ ಮಾಡಿಲ್ಲ. ಅದ್ರ ಬದಲು ಮುನ್ಸಿಪಾಲ್ಟಿಲಿ ಕಸ ಗುಡ್ಸೋ ಕೆಲಸ ಮಾಡು, ಈ ಬಿಸ್ನೆಸ್ ಮಾಡಬೇಡ ಅಂತ ಬೈಕೊಂಡೇ ಬಂದಿದ್ದಾರೆ. ಇವತ್ತಿಗೂ ಬೈತಾರೆ, ಇವತ್ತಿಗೂ ಸಪೋರ್ಟ್ ಮಾಡಿಲ್ಲ. ಕೇಳಿದ್ರೆ ಮಾತ್ರ ಇನ್ಫಾರ್ಮೇಶನ್ ಕೊಡಬೇಕು. ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದು ಫಸ್ಟ್ ನಿಲ್ಸು. ಅದರಿಂದ ಆಮೇಲೆ ನನಗೆ ಎಂಕರೇಜೇ ಮಾಡಿಲ್ಲ. ಈಗ ಒಂದು ಏನೋ ಮಾಡಿ ಒಂದು ಅಚೀವ್ ಮಾಡ್ತಾ ಇದ್ದೀನಿ, ಹೆಸರು ಮಾಡ್ತಾ ಇದ್ದೀನಿ, ಇದೇನೋ ಅದು ನಾಯಿಂದ ದುಡಿತಾ ಇದ್ದೀನಿ ಅಂದರೆ ಅವ್ರು ಒಂದು ದಿವಸಕ್ಕೂ ನನಗೆ ಅದು ಸಪೋರ್ಟ್ ಮಾಡಿಲ್ಲ. ಅದರಿಂದ ನಾನು ಇದು ನಾನೇ ಬೆಳೆದಿರೋದು. ಇದು ಹೆಂಗೆ ಸ್ಟಾರ್ಟ್ ಆಗಿದ್ದು ಅಂದರೆ 8ನೇ ಕ್ಲಾಸ್ ಇದ್ದೆ ನಾನು. ಅವಾಗ 5 ರೂಪಾಯಿ ಕೇಳ್ತೀನಿ ನಮ್ಮ ತಂದೆಗೆ. ಕತ್ತೆ ಇದ್ದಂಗಿದೆಯಾ, ದುಡ್ಡು ತಿನ್ನೋ ಎಲ್ಲಾರ ಮುಂದೆ, ನಮ್ಮ ಅಕ್ಕ ತಮ್ಮನ ಮುಂದೆ ಬೈತಾರೆ. ನನಗದು ಹರ್ಟ್ ಆಗುತ್ತೆ. ಅದೇ ಒಂದು ದಿವಸನೋ ಅರ್ಧ ದಿವಸ ಆದಮೇಲೆ ನಮ್ಮ ತಮ್ಮ 1 ಲಕ್ಷನೋ ಏನೋ ಕೇಳ್ತಾನೆ. ಅವ್ನ ಮುಂದೆ ಏನು ಕೇಳ್ತೀಯಾ, ಅವ್ನು ಹೋದ್ಮೇಲೆ ಕೇಳು ಅಂದ್ಬಿಟ್ಟು ಕೊಟ್ಬಿಡ್ತಾರೆ. ನನಗೇನಾಗುತ್ತೆ, ಅಪ್ಪ ತಮ್ಮನ ಕಂಡ್ರೆ ಇಷ್ಟ, ಅಮ್ಮಂಗೆ ಅಕ್ಕನ ಕಂಡ್ರೆ ಇಷ್ಟ, ನಾನು ಮಧ್ಯ. ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ನನಗೆ ಒಂದು ತುತ್ತು ತಿನ್ಸಿರೋದು ಅಪ್ಪ ಅಮ್ಮ ನನಗೆ ಗೊತ್ತಿಲ್ಲ. ರಾತ್ರಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಗ್ಗೆವರೆಗೂ ಅಳ್ತಿದ್ದೆ. ಬರೋ ದೇವರೆಲ್ಲ ನೆನೆಸ್ಕೊಂಡು ಮಲಗ್ತಿದ್ದೆ. ಆದರೂ ರಾತ್ರಿ ಎಲ್ಲ ಅಳ್ತಿದ್ದೆ. ಅಂದರೆ ಅಷ್ಟು ಹಿಂಸೆ, ಒಡೆಯೋರು, ಬಡಿಯೋರು, ಬೈಯೋರು. ಅವರಿಬ್ಬರಿಗೆ ಮುದ್ದು ಮಾಡೋರು. ಅಮ್ಮ ಅವ್ರಿಗೆ ಮುದ್ದು ಮಾಡೋರು, ತಮ್ಮನಿಗೆ ಅಪ್ಪ. ಅಂದರೆ ಕೊನೆಗೆ ಅವರಿಬ್ಬರೇ ಅವ್ರನ್ನ ಸಾಕೋದು ಅಂತ ಅಂದ್ಕೊಂಡಿದ್ರು. ಆದರೆ ಇಬ್ಬರೂ ಆಸ್ತಿ ಕಿತ್ಕೊಂಡು ಹೋದ್ರು. ಈಗ ನಾನೊಬ್ಬನೇ ಅಪ್ಪ ಅಮ್ಮನ ನೋಡ್ಕೊತಾ ಇರೋದು. ಆಮೇಲೆ 8ನೇ ಕ್ಲಾಸಿಂದನೇ 1 ರೂಪಾಯಿ ಕೇಳಬಾರ್ದು ಅಂತ ಡಿಸೈಡ್ ಆದೆ. 10ನೇ ಕ್ಲಾಸಿಂದನೇ ನಾಯಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ರೀಸೇಲಲ್ಲೇ, ಅಂದರೆ ಅವಾಗ ಬರೀ ನನ್ನ ಹತ್ರ ಒಂದು ಕ್ರಾಸ್ ಬ್ರೀಡ್ ಇತ್ತು, ಅದರಿಂದ ಸ್ವಲ್ಪ ದುಡ್ಡು ಬರ್ತಿತ್ತು. ಅದನ್ನ ಇಟ್ಕೊಂಡು ರೊಟೇಷನ್ ಬೇರೆ ನಾಯಿ ತರೋದು, ಅಲ್ಲಿ ಇಲ್ಲಿ ಕೊಡಿಸೋದು, ಆ ಥರ ಮಾಡಿ ದಿನಕ್ಕೆ 10,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತವರೆಗೂ ನಾನು ಅಪ್ಪಂದು ಆಸ್ತಿ ಭಾಗ ಕೇಳಿಲ್ಲ, ಸಾಲ ಮಾಡಿಲ್ಲ. ನಾಯಲ್ಲಿ ದುಡಿತೀನಿ, ಅದೇ ದುಡ್ಡನ್ನ ಇನ್ನೊಂದು ನಾಯಿ ತೊಗೊಳ್ತೀನಿ, ಅದರಲ್ಲಿ ದುಡಿತೀನಿ, ಇನ್ನೊಂದು ನಾಯಿ ತೊಗೊಳ್ತೀನಿ. ಇದೇ ಥರನೇ. ಅದು ಬಿಟ್ಟು ನಾನು ಯಾವ ಆಸ್ತಿನೂ ಮಾಡಿಲ್ಲ, ಏನಿಲ್ಲ. ನಾಯಿಗಳೇ ನನ್ನ ಆಸ್ತಿ. ಓಕೆ ಸರ್, ನಿಮ್ಮ ಹತ್ರ 100 ಕೋಟಿ ನಾಯಿ ಇದೆ ಇರುವಂತದ್ದು. ಹೌದು. ತುಂಬಾ ಜನ ಹೇಳ್ತಾರೆ 100 ಕೋಟಿ ನಾಯಿ ಹಂಗಿರಕ್ ಚಾನ್ಸೇ ಇಲ್ಲ ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಗ ಇದೆಲ್ಲ ಕಲ್ಪನೆಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ನಾನು ಮನುಷ್ಯರಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇವಾಗ ನೋಡಿ, ಇದನ್ನ 2,80,000 ಅಂದ್ರೆ ನಂಬಲಿಲ್ಲ ಯಾರು. ನಿಮ್ಮ ಮುಂದೆ ಇವಾಗ ಲೈವ್ ಆಗಿ ತೋರಿಸ್ಕೊಂಡು ಕೇಳ್ತಾ ಇದ್ದೀನಿ. ಇದು ಈಗ ನಂಬ್ತೀರಾ? ಈಗ ನಂಬ್ತೀರಾ? ಆ ತರ ನಾನು ಹೇಳ್ದಾಗ ಉಡಾಫೆ ಮಾಡ್ತಾರೆ, ಆಡ್ಕೊಳ್ಳೋದು, ನಗದು ಮಾಡ್ತಾರೆ. ಈಗ ಬಿಗ್ ಬಾಸ್ ಮನೆ ಒಳಗಡೆನೂ ಅಷ್ಟೇ ಕೆಟ್ಟದಾಗಿ ಆಡ್ಕೊಂಡ್ರು. 125 ದೇಶದಲ್ಲಿ 1 ನೈಟಲ್ಲಿ ಬಂದಿದ್ದೀನಿ. 5,000 ಚಾನಲ್ ಅಂದರೆ ಇರೋದೇ 7-8 ಚಾನಲ್ ಅಂತ ನಕ್ಕಿದ್ರು. ಅಂದರೆ ಅವ್ರ ಕೆಪಾಸಿಟಿಗೆ ಅಷ್ಟೇ ಗೊತ್ತಿರೋದು. ನನ್ನ ಕೆಪಾಸಿಟಿಗೆ ನನಗೆ ಗೊತ್ತು. ನನಗೆ ಹೆಂಗೆ ಬೇರೆಯವರೆಲ್ಲ ಬಂದು ಪೇ ಮಾಡಿ ಅದನ್ನು ಕರ್ಸ್ಕೊಂಡು ಮಾಡಿಸ್ಕೊತಾರೆ. ನಮ್ದೇನೂ ಇಲ್ಲ. ನನ್ನ ನ್ಯೂಸ್ ಹಂಗಿರುತ್ತೆ, ಅದಕ್ಕೆ ಬರ್ತಾರೆ. ಆಯ್ತಾ? ಅವ್ರ ಮೇಲೆ ಹೊಟ್ಟೆ ಉರಿ, ಅವ್ರು ಬೆಳೀತಾ ಇದ್ದಾರೆ ಅಂತ ತಿಕ್ಕಾವ್ರಿ, ಅವ್ರ ಆಪೋಸಿಟ್ ಮಾಡ್ತಾರೆ. ಆಮೇಲೆ ಆ ನಾಯಿ ಬಗ್ಗೆ ಹೇಳ್ತೀನಿ, ಏನಕ್ಕೆ ಅದು ಕಾಸ್ಟ್ಲಿ ಅಂತ. ಇವಾಗ ಈಸಿ ಅವೈಲೇಬಲ್ ಇದ್ದರೆ, ಈಗ ಏನೋ ಒಂದು ಬಟ್ಟೆ ಎಲ್ಲರ ಹತ್ರ ಇರೋದು 1,000 ಜನದ ಹತ್ರ ಇದ್ರೆ ಅದರ ರೇಟ್ ಕಡಿಮೆ. ಹಂಗೆ ಮನುಷ್ಯರು ಒಬ್ಬ ಮಾತ್ರ 8 ಅಡಿ ಇರ್ತಾನೆ, ಇನ್ನೆಲ್ಲ 6 ಅಡಿ ಒಳಗಿರ್ತಾರೆ, ಅವನು ಸ್ಪೆಷಲ್ಲು. ಇಲ್ಲ ಒಬ್ಬ ಮಾತ್ರ 1 ಅಡಿ ಇರ್ತಾನೆ, ಅವನು ಸ್ಪೆಷಲ್ಲು. ಇಲ್ಲ ಅಂದರೆ ಎಲ್ಲ ಮನುಷ್ಯರ ಥರ ಇರ್ತಾರೆ, ಒಬ್ಬ ಗೋರಿಲ್ಲ ಥರ ಹುಟ್ಟಿರ್ತಾನೆ, ಅವನು ಸ್ಪೆಷಲ್ಲು. ಆ ಥರ ನಾಯಲ್ಲಿ ವರ್ಲ್ಡಲ್ಲೇ ಸಿಗದೆ ಇರೋದು, ಹೆಸರು ಕೇಳದೆ ಇರೋಂಥ ಬ್ರೀಡು, ಆಮೇಲೆ ರೇರೆಸ್ಟ್ ಕಲರು, ಇಲ್ಲ ವರ್ಲ್ಡ್ಸ್ ಬಿಗ್ಗೆಸ್ಟು, ವರ್ಲ್ಡ್ಸ್ ಟಾಲೆಸ್ಟು, ಆ ಥರ ಇಂಡಿಯಾ ಒಳಗೆ ಹೆಸರೇ ಕೇಳಿರಬಾರ್ದು ಆ ಥರ ಬ್ರೀಡ್ನ ನಾನು ಇಂಪೋರ್ಟ್ ಮಾಡಿ ತರಿಸ್ತೀನಿ. ಆದರೆ ಇಂಪೋರ್ಟ್ ಬಂದು ನಾನು ಡೈರೆಕ್ಟ್ ಮಾಡಲ್ಲ. ಯಾಕಂದರೆ ನಾನು ಎಷ್ಟೊಂದು ಸಂಸ್ಥೆಗೆ ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್ ಆಗಿರೋದ್ರಿಂದ ನಂಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಗೊತ್ತು. ಅಂದರೆ ಬಕ್ರಾಗಳು ತರಿಸ್ತಾರೆ, ಅವರಿಂದ ನಾನು 6 ತಿಂಗಳು ವರ್ಷ ಆದ್ಮೇಲೆ ತೊಗೊಳ್ತೀನಿ. ಅದರಿಂದ ಇವತ್ತವರೆಗೂ ಸೇಫ್ ಗೇಮ್ ಆಡ್ತಾ ಇದ್ದೀನಿ. ಅಂದ್ರೆ ನಿನ್ನ ಹತ್ರ ಭರ್ಜರಿ ದುಡ್ಡು ಐತಿ ಅಂತ ಹಂಗೇನ್ ಕಾಲಿ ಮಾಡಿ ಇನ್ನು ಬೇಜಾನ್ ಬರೋದಿದೆ. ಸೂಪರ್ ಆಗಿದೆ. ದುಷ್ಟ 2ನೇ ಭಾಗ ವೇಟ್